ಗೌಡರ ಗದ್ದಲ ಅನ್ನೋದು ಕರ್ನಾಟಕದ ರಾಜಕಾರಣದಲ್ಲಿ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂದರೆ, ಒಂದು ಕಡೆ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿಯವರ ಕುಟುಂಬವನ್ನು ಹಣಿಲಿಕ್ಕೆ ಡಿ.ಕೆ. ಶಿವಕುಮಾರ್ ತಂತ್ರವನ್ನು ಹೂಡಿದ್ರು ಅನ್ನುವ ಸಿಟ್ಟು ಕುಮಾರಸ್ವಾಮಿ. ಪ್ರಜ್ವಲ್ ರೇವಣ್ಣನ ಕತೆ ಏನಾಯಿತು? ರೇವಣ್ಣನವರನ್ನ ಅರೆಸ್ಟ್ ಮಾಡಿದ್ಯಾ? ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಕುಂದುಂಟು ಮಾಡಿದ್ಯಾಕೆ? ದೇವೇಗೌಡರ ಕುಟುಂಬಕ್ಕೆ ಅವಮಾನ ಮಾಡಿದ್ಯಾಕೆ? ಎಚ್.ಡಿ. ಕುಮಾರಸ್ವಾಮಿಯವರ ಜಮೀನನ್ನು ಸರ್ವೆ ಮಾಡಿಸಿದ್ಯಾಕೆ? ಎಚ್.ಡಿ. ಕುಮಾರಸ್ವಾಮಿಯವರು ಭೂ ಅಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಹೋರಾಟ ಮಾಡಿದ್ಯಾಕೆ? ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆದೇಶ ಕೊಟ್ಟಿದ್ಯಾಕೆ? ಈ ಎಲ್ಲ ಪ್ರಶ್ನೆಗಳು ಎಚ್.ಡಿ. ಕುಮಾರಸ್ವಾಮಿಯವರನ್ನ ಕೆಂಡಾಮಂಡಲರಾಗುವಂತೆ ಮಾಡ್ತಾ ಇದ್ದಾವೆ. ಸಮಯವನ್ನು ನೋಡಿ ಡಿ.ಕೆ. ಶಿವಕುಮಾರ್ ಬುಡಕ್ಕೆ ಬಾಂಬ್ ಇಡ್ಲಿಕ್ಕೆ ಎಚ್.ಡಿ. ಕುಮಾರಣ್ಣ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರ ಪರಿಣಾಮವೇ ಈ ಗೌಡರ ಗದ್ದಲ, ಡಿ.ಕೆ. ವರ್ಸಸ್ ಎಚ್.ಡಿ.ಕೆ. ಇವರಿಬ್ಬರ ರಾಜಕೀಯ ಹಗ್ಗಜಗ್ಗಾಟ, ರಾಜಕೀಯ ಕೆಸರೆರಚಾಟ, ಹಾಗೆ ರಾಜಕೀಯವಾಗಿ ಒಂದೇ ಸಮುದಾಯದವರು ಯಾವ ರೀತಿ ಪಾರುಪತ್ಯ ಸಾಧಿಸಬೇಕು ಅನ್ನೋದಕ್ಕೆ ನಡೆಸ್ತಾ ಇರುವಂಥ ಹೋರಾಟದ